ದೇವಭೂಮಿಯ ಮಹಾ ಕುಂಭಮೇಳ ಆರಂಭವಾಗಿ 14ನೇ ದಿನಕ್ಕೆ ಕಾಲಿಟ್ಟಿದೆ. ಡೇ 1ನಿಂದ ಇಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ದೇವಭೂಮಿ ಪ್ರಯಾಗರಾಜ್ನಲ್ಲಿ ಇದ್ದು ಒಂದಲ್ಲ ಒಂದು ವಿಶೇಷಗಳನ್ನ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಕೂಡ ಪ್ರಯಾಗರಾಜ್ನ ಮಹಾ ಕುಂಭಮೇಳದ ವೈವಿಧ್ಯತೆಯನ್ನು ನಿಮ್ಮ ಮುಂದೆ ತೆರೆದಿಡ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಮಹಾ ಕುಂಭ ಮಹಾ ಸಂಗಮ. ನಾನು ರಂಜಿತ್ ಶಿರಿಯಾರ್. ಗಂಗಾ ನದಿ, ಯಮುನಾ ನದಿ, ಸರಸ್ವತಿಯ ಸಂಗಮದಲ್ಲಿ ನಾವಿದ್ದೇವೆ. ಬಹುತೇಕ ಯಾತ್ರಿಕರು ಇಲ್ಲಿಗೆ ಬರೋದಾದರೆ ಹೇಗೆ, ಇಲ್ಲಿ ಬೋಟ್ನ ವ್ಯವಸ್ಥೆ ಹೇಗಿರುತ್ತೆ, ಇದೆಲ್ಲದರ ಕುರಿತಾಗಿ ಒಂದು ವಿಶೇಷವಾದ ವರದಿ ನೋಡೋಣ ಬನ್ನಿ. ಪ್ರಯಾಗರಾಜ್ನ ಮಹಾ ಕುಂಭಮೇಳದಲ್ಲಿ ನಾವು ಡೇ 1ನಿಂದ ಇಲ್ಲಿವರೆಗೂ ಕೂಡ ಕನ್ನಡಿಗರಿಗೆ ಸಂಪೂರ್ಣವಾದಂಥ ಮಹಾ ಕುಂಭಮೇಳದ ಚಿತ್ರಣವನ್ನು ವಿವರಿಸ್ತಾ ಇದ್ವಿ. ಈಗ ನಾವು ಸಂಗಮದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಬೋಟ್ಗಳ ಮೂಲಕ ಸಂಚಾರವನ್ನು ಮಾಡ್ತಾ ಇದ್ದೀವಿ. ನೋಡಿ, ಸಂಗಮದ ದಡ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಲ್ಲ. ಎತ್ತ ನೋಡಿದ್ರು ಕೂಡ ಅತ್ತ ಜನರೇ ಕಾಣಿಸ್ತಾ ಇದ್ದಾರೆ. ಸಂಗಮದ ನೀರಿನಲ್ಲಿ ಹೋಗ್ತಾ ಇರುವಂತ ಈ ಬೋಟ್ಗಳನ್ನ ನೋಡ್ತಾ ಇದ್ದೀರಲ್ಲ, ಇವರೆಲ್ಲರೂ ಕೂಡ ದೇಶ ವಿದೇಶದಿಂದ ಬಂದಿರುವಂತ ಯಾತ್ರಿಗಳು. ಮಹಾ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡೋ ಮೂಲಕ ಅವರೆಲ್ಲರೂ ಕೂಡ ಆಗಮಿಸ್ತಿದ್ದಾರೆ. ನೋಡಿ, ಆ ಕಡೆ ನೀವು ಪ್ಯಾನ್ ಮಾಡಿ ತೋರಿಸಿದ್ರೆ ಆ ಬೋಟ್ ನಲ್ಲಿ ಇರುವಂತ ಜನರನ್ನ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಬಹುತೇಕ ಜನ ದೇಶ ವಿದೇಶದಿಂದ ಬಂದಿರುವಂತ ಜನರು ಆ ಮೂಲಕ ಸಂಗಮದಲ್ಲಿ ಈ ಪುಣ್ಯ ಸ್ನಾನದ ಜೊತೆಗೆ ಸಂಗಮದ ತೀರ್ಥವನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ಈ ಸಂಗಮಕ್ಕೆ ಬಂದು ಇಲ್ಲಿ ಪುಣ್ಯ ಸ್ನಾನ ಮಾಡಿ ಬೋಟ್ ರೈಡ್ ಮಾಡ್ತಾರೆ. ನೋಡಿ, ಸಾವಿರಾರು ಜನ ಇದ್ದಾರೆ. ಸುತ್ತಮುತ್ತ ಎಷ್ಟು ಬೋಟ್ಗಳಿದಾವೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಮಹಾ ಕುಂಭಮೇಳದಲ್ಲಿ ವಿಶೇಷವಾದಂತ ಈ ಬೋಟ್ ರೈಡಿಂಗ್ ಇದೆಯಲ್ಲ, ಇದಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಮಹಾ ಕುಂಭಮೇಳಕ್ಕೆ ಬಂದವರು ಬೋಟ್ ರೈಡಿಂಗ್ ಮಾಡದೆ ಹೋಗೋದಿಲ್ಲ. ನೋಡಿ, ಇದು ಇಲ್ಲಿನ ಚಿತ್ರಣ. ಕನ್ನಡ ಗೊತ್ತಾ? ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀವಿ. ನೀವ್ ಹೇಗಿದ್ದೀರಿ? ಹೇಗಿದೆ ಮಹಾಕುಂಭ? ನೋಡಿ, ಇದು ಇಲ್ಲಿನ ಒಂದು ಸಂಭ್ರಮದ ಅಥವಾ ಮಹಾ ಕುಂಭಮೇಳದ ವೈಭವವನ್ನ ರಿಪಬ್ಲಿಕ್ ಕನ್ನಡ ಇಲ್ಲೇ ಇದ್ದು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನೋಡಿ, ಸಂಪೂರ್ಣವಾದ ಸಂಗಮದಲ್ಲಿ, ಸಂಪೂರ್ಣವಾದಂತ ಮಹಾಕುಂಭದಲ್ಲಿ, ಸಂಗಮದಲ್ಲಿ ರಿಪಬ್ಲಿಕ್ ಕನ್ನಡ ಸಂಪೂರ್ಣ ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಆ ಮೂಲಕ ನಮಸ್ಕಾರ, ನಮಸ್ಕಾರ, ಜೈ ಶ್ರೀರಾಮ್. ನೋಡಿ, ಇದು ಇಲ್ಲಿನ ಚಿತ್ರಣ. ರಿಪಬ್ಲಿಕ್ ಕನ್ನಡ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಆ ಮೂಲಕ ಮಹಾ ಕುಂಭಮೇಳ ಹೇಗಿದೆ ಅನ್ನೋದನ್ನ ನಿಮಗೆ ನಾವು ಗ್ರೌಂಡ್ ಲೆವೆಲ್ ಇಂದ ತೋರಿಸ್ತಾ ಇದೀವಿ. ಹೆಂಗಿದೆ ಬೋಟ್ ರೈಡಿಂಗ್, ಹೆಂಗಿದೆ, ಬರೋರಿಗೆಲ್ಲ ಏನು ಎತ್ತ ಅನ್ನೋದ್ರ ಬಗ್ಗೆ. ನೋಡಿ, ಅದು ಇಂಜಿನ್ ಚಾಲಿತ ಬೋಟ್. ಅದು ಆ ಬೋಟ್ ನಲ್ಲಿ ಎಷ್ಟು ಜನ ಹೋಗ್ತಿದ್ದಾರೆ ಎಲ್ಲ ನೀವು ನೋಡ್ತಾ ಇದ್ದೀರಲ್ಲ. ಇದು ಇಲ್ಲಿನ ಚಿತ್ರಣ. ನೋಡಿ, 13ನೇ ದಿನ ಇವತ್ತು. ಪ್ರತಿದಿನವೂ ಕೂಡ ಸುನಾಮಿಯಂತೆ ಜನರು ಆಗಮಿಸ್ತಾ ಇದ್ದಾರೆ. ಪ್ರತಿದಿನವೂ ಕೂಡ ಯಾತ್ರಿಕರ ಸಂಖ್ಯೆ ದ್ವಿಗುಣವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಇಲ್ಲಿನ ಸಂಪೂರ್ಣವಾದಂತಹ ಗ್ರೌಂಡ್ ಲೆವೆಲ್ ಮಾಹಿತಿಯನ್ನ ನಿಮಗೆ ಡೇ 1ನಿಂದ ಇಲ್ಲಿವರೆಗೂ ಕೂಡ ನೀಡ್ತಾ ಇದೆ. ಇದು ಮಹಾ ಸಂಗಮ, ಮಹಾ ಕುಂಭಮೇಳ. ಪ್ರಯಾಗರಾಜ್ನ ಮಹಾ ಕುಂಭಮೇಳದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ಅಯೋಧ್ಯೆಯಲ್ಲಿದೆಯಲ್ಲ, ಅದೇ ರೀತಿಯಾದ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವ ಅಯೋಧ್ಯೆಯ ಮಂದಿರದಂತೆ ಮಹಾಕುಂಭದಲ್ಲೂ ಕೂಡ ರಾಮನ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿರುವ ಈ ಮಂದಿರ ಹೇಗಿದೆ, ಈ ವರದಿ ನೋಡಿ. ಪ್ರಯಾಗರಾಜ್ನ ಮಹಾಕುಂಭಮೇಳದಲ್ಲಿ ನಿಮಗೆ ಎಲ್ಲವೂ ಕೂಡ ಕಾಣ್ಲಿಕ್ಕೆ ಸಿಗುತ್ತೆ. ನೋಡಿ, ನಾವು ನಿಂತಿರುವಂತ ಜಾಗ, ಈ ಜಾಗದ ನನ್ನ ಹಿಂದ್ಗಡೆ ಇರುವಂತ ಸ್ಥಳ ಇದೆಯಲ್ಲ, ಸುಮಾರು 500 ವರ್ಷಗಳ ಹೋರಾಟದ ನಂತರ ಅಯೋಧ್ಯೆಯಲ್ಲಿ ರಾಮಚಂದ್ರನ ಭವ್ಯವಾದ ಮಂದಿರವನ್ನ ಕಟ್ಟಿದ್ರಲ್ಲ, ಅದರ ಮಾಡೆಲ್ ಅನ್ನ ಡಿಟ್ಟೋ ಇಲ್ಲಿ ಮಾಡಿದ್ದಾರೆ. ನೋಡಿ, ಅಯೋಧ್ಯೆಯ ಶ್ರೀರಾಮಚಂದ್ರನ ಭವ್ಯವಾದ ಮಂದಿರವನ್ನ ಈ ಮಹಾಕುಂಭದ ಈ ಒಂದು ಮೇಳ ಇದೆ, ಈ ಮೇಳದಲ್ಲಿ ಅದನ್ನ ಯಥಾವತ್ತಾಗಿ ಅಚ್ಚೊತ್ತುವ ರೀತಿಯಲ್ಲಿ ಅಲ್ಲಿನ ಆಕರ್ಷಣೆ ಹೆಂಗಿತ್ತು, ನಾಗರ ಶೈಲಿಯಲ್ಲಿ ಅಯೋಧ್ಯೆಯ ರಾಮನ ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿದರೆ, ಇಲ್ಲಿ ಮಹಾಕುಂಭದಲ್ಲೂ ಕೂಡ ಅದೇ ರೀತಿಯಾಗಿ ನಾಗರ ಶೈಲಿಯಲ್ಲಿ ಕೆತ್ತನೆಯನ್ನು ಕೆತ್ತಿ ಅಯೋಧ್ಯೆಯಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಮೂರು ಅಂತಸ್ತಿನ ಏನು ಮಂದಿರ ಏನು ಅಯೋಧ್ಯೆಯಲ್ಲಿದೆ, ಅದೇ ರೀತಿಯಾಗಿ ಈ ಮಂದಿರವು ಕೂಡ 3 ಅಂತಸ್ತಿನ ಮಂದಿರ ಆಗಿದೆ. ನೋಡಿ, ಅಲ್ಲಿ ಹೆಂಗೆ ಆ ಕಲಾ ಕುಸುರಿ, ಆ ಕಂಬಗಳು,
ಅಯೋಧ್ಯೆಯ ವೈಭವವನ್ನ ಸಾರಿ ಹೇಳುತ್ತೆ. ಅದೇ ರೀತಿಯ ಒಂದು ವೈಭವ ಇಲ್ಲೂ ಕೂಡ ನಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ. ಇದು ಮಹಾಕುಂಭದಲ್ಲಿ, ಪ್ರಯಾಗರಾಜನ ಮಹಾಕುಂಭದಲ್ಲಿ ಇರುವಂಥ ಅಯೋಧ್ಯೆಯ ಯಥಾವತ್ತು ರೂಪವನ್ನು ಇಲ್ಲಿ ಕೆತ್ತುವ ಮೂಲಕ ಒಂದು ವಿಶಿಷ್ಟವಾದಂಥ ಅಯೋಧ್ಯೆಯ ರಾಮ ಮಂದಿರನ ವೈಭವವನ್ನು ಮಹಾಕುಂಭಕ್ಕೆ ಬರುವಂಥ ಯಾತ್ರಿಕರಿಗೆ ತೋರಿಸುವಂಥ ಪ್ರಯತ್ನವನ್ನು ಇಲ್ಲಿರುವಂತಹ ಖಾಸಗಿಯವರು ನಡೆಸ್ತಾ ಇರೋದು. ಇಲ್ಲಿ ಬರಬೇಕಾದ್ರೆ ಟಿಕೆಟನ್ನು ತಗೊಂಡು ಬರಬೇಕಾದ್ರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಯಾವುದೇ ಟಿಕೆಟು ಮತ್ತೊಂದು ಮಗದೊಂದು ಏನೂ ಇರೋದಿಲ್ಲ. ಆದರೆ ಇಲ್ಲಿ ಒಳಗಡೆ ಬರಬೇಕಾದ್ರೆ ಎಂಟ್ರಿ ಹಣವನ್ನು ಕೊಟ್ಟು ಬರಬೇಕಾಗಿದೆ. ಆದರೆ ಒಳಗಡೆ ಬಂದಾದ ನಂತರ ಒಳಗಡೆ ಅಲ್ಲಿ ಕ್ಯಾಮ್ರಾಗೆ ಎಂಟ್ರಿ ಇಲ್ಲ. ಎಷ್ಟು ದೊಡ್ಡ ಮೂರ್ತಿ ಇದೆ, ಬಾಲರಾಮನ ಎಷ್ಟು ದೊಡ್ಡ ಮೂರ್ತಿ ಇದೆ ಅಷ್ಟೇ ದೊಡ್ಡ ಮೂರ್ತಿಯನ್ನು ಕೆತ್ತಿದ್ದಾರೆ. ಅದೇ ರೀತಿ ಈಗ ಯಥಾವತ್ತಾಗಿ ಶ್ರೀರಾಮನ ಭವ್ಯವಾದ ಮಂದಿರವನ್ನು ಅಯೋಧ್ಯೆಯ ರೀತಿಯಲ್ಲೇ ನಿರ್ಮಾಣ ಮಾಡಿದ್ದಾರೆ. ಕಟ್ಟ ಕಡೆಯಲ್ಲಿ ಭಗವಧ್ವಜ ಹಾರಾಟ ಮಾಡ್ತಾ ಇದೆ. ಅದೇ ರೀತಿಯ ಭಗವಧ್ವಜವು ಕೂಡ ಇಲ್ಲಿದೆ. ಇಲ್ಲಿ ಬರುವಂಥ ಭಕ್ತರು ಅಥವಾ ಇಲ್ಲಿ ಬರುವಂಥ ಯಾತ್ರಿಕರು ಏನಿದ್ದಾರೆ ಶ್ರೀರಾಮ ಮಂದಿರವನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮತ್ತು ಇದು ಹೇಗೆಲ್ಲ ನಿರ್ಮಾಣ ಮಾಡಿದ್ರು ಅನ್ನುವ ಕೆಲವು ವಿಡಿಯೋಸ್ಗಳನ್ನು ಕೂಡ ಹೆಂಗಿತ್ತು ಹೆಂಗೆ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ, ಆ ಕ್ಯಾಂಪೆಲ್ಲ ಹೇಗಿದೆ, ಎಲ್ಲಿಂದ ಶುರು ಮಾಡಿದ್ರು, ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಡಿಟೇಲ್ ಆಗಿ ವಿಡಿಯೋ LED ಗಳ ಮೂಲಕ ವಿಡಿಯೋಗಳನ್ನು ಕೂಡ ಮಾಡ್ತಾ ಈ ಹೆಂಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಇದೊಂದು ಸಂಪೂರ್ಣವಾದಂಥ ಮನರಂಜನೆಗಾಗಿ ಮಾಡಿರುವಂಥ ಮೇಳ. ಇದು ಕುಂಭದಲ್ಲಿರುವಂಥ ಮನರಂಜನೆಯ ಮೇಳ ಇದು. ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಂದವರಿಗೆ ಆಟ ಆಡೋದಕ್ಕೆ, ಮತ್ತೊಂದು ಮಕ್ಕಳಿಗೆ ಎಲ್ಲರನ್ನೂ ಕೂಡ ಆಕರ್ಷಿಸೋದಕ್ಕೆ ವಿವಿಧ ರೀತಿಯಲ್ಲೂ ಕೂಡ ಇಲ್ಲಿ ವ್ಯವಸ್ಥೆಗಳಿದ್ದಾವೆ. ಅದ್ರ ಜೊತೆಗೆ ನೀವು ನೋಡ್ತಾ ಇದ್ದೀರಲ್ಲ, ಇದು ಬಾಲರಾಮನ ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿರೋದು. ಅದು ಇಲ್ಲಿ ಮಹಾಕುಂಭದಲ್ಲಿ ಮಾಡಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ ನೋಡಿ. ಇದು ಇಲ್ಲಿನ ವಿಶೇಷವಾದಂಥ ಕೆತ್ತನೆ. ಹೆಂಗೆ ಅಯೋಧ್ಯೆಯಲ್ಲಿ ರಾಮನ ಭವ್ಯವಾದ ಮಂದಿರ ಇದೆಯೋ ಅದೇ ರೀತಿಯಾಗಿ ಅಚ್ಚೊತ್ತಿದ್ದಾರೆ ಮಹಾಕುಂಭದಲ್ಲಿ ಅಯೋಧ್ಯೆಯ ಶ್ರೀರಾಮನ ಮಂದಿರ ಮತ್ತು ಬಾಲರಾಮನ ವಿಗ್ರಹವನ್ನು. ವಿಶ್ವದ ಮೂಲೆ ಮೂಲೆಯಿಂದ ಜನರು ಪ್ರಯಾಗರಾಜನ ಮಹಾಕುಂಭಮೇಳಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರಯಾಗರಾಜನ ಈ ಮಹಾಕುಂಭಮೇಳಕ್ಕೆ ಆಗಮಿಸುವಂತಹ ಕನ್ನಡಿಗರಿಗೆ ಇಲ್ಲೊಂದು ಮಠ ಅನ್ನ ಮತ್ತು ಆಶ್ರಯವನ್ನು ನೀಡ್ತಾ ಇದೆ. ಹಾಗಾದರೆ ಯಾವ ಮಠ ಅದು? ಆ ಮಠದ ಬಗ್ಗೆ ಭಕ್ತರು ಹೇಳೋದೇನು? ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ದೇವಭೂಮಿ ಪ್ರಯಾಗರಾಜನ ಮಹಾಕುಂಭಮೇಳಕ್ಕೆ ಬರುವಂತ ಯಾತ್ರಿಕರು ದೇಶದ ಮೂಲೆ ಮೂಲೆಯಿಂದ ಬರ್ತಾರೆ. ಶ್ರೀಶೈಲದಿಂದ ಬಂದಿರುವಂತ ಯಾತ್ರಿಕರು ಈಗ ರಿಪಬ್ಲಿಕ್ ಕನ್ನಡದ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡೋಣ. ಮಹಾಕುಂಭ ಹೇಗಿದೆ, ಶ್ರೀಶೈಲದಿಂದ ಬಂದು ಪುಣ್ಯ ಸ್ನಾನದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ ರೀ. ಚಲೋ ಅದರಿ? ಆರಾಮಿದ್ದೀವ್ರಿ. ನಮಸ್ಕಾರ. ಎಲ್ಲಿ ಶ್ರೀಶೈಲದಲ್ಲಿ ತಾವು ಎಲ್ಲಿರ್ತೀರಿ? ಈ ಮಹಾಕುಂಭ ತಮಗೆ ಎಷ್ಟು ವಿಶೇಷವಾಗಿ? ವೀರಶೈವ ಗುರುಕುಲದಿಂದ ಬಂದಿದ್ದೀವಿ. ವೀರಶೈವ ಗುರುಕುಲದಿಂದ ಬಂದಿದ್ದೀವಿ. ನಿನ್ನೆ ಇಲ್ಲಿ ರೀಚ್ ಆಗಿವಿ. 144 ವರ್ಷದ ಒಂದ್ ಸಾರಿ ಬರೋ ಈ ಮಹಾಕುಂಭ ಮೇಳ ಖಚಿತವಾಗಿ ಬರಲೇಬೇಕು, ಇದ್ರದ್ದು ಪುಣ್ಯಫಲ ಪಡಿಬೇಕಂತ ಹೇಳಿ ಅಷ್ಟು ದೂರದಿಂದ ಬಂದಿದ್ದೀವಿ.